ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡ್ನ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ವಾರ್ಡ್ನ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಗೆ ಪ್ರೇರಣೆ ನೀಡುವುದು ಮತ್ತು ಶಿಕ್ಷಕರ ಸೇವೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಹನುಮಂತಪ್ಪ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದರ ಜೊತೆಗೆ ಇತರ ಮಕ್ಕಳಲ್ಲೂ ಸಾಧನೆ ಮಾಡುವ ಮನೋಭಾವವನ್ನು ಬೆಳೆಸುತ್ತವೆ ಎಂದರು. ಬಡತನದಲ್ಲಿಯೂ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಉತ್ತಮ ಅಂಕಗಳನ್ನು ಪಡೆದಿರುವುದು ಶ್ಲಾಘನೀಯ ಎಂದರು. ವೆಂಕಟೇಶ್ ಮತ್ತು ಅವರ ಬಳಗದವರಿಗೆ ಹೇಳಿದೆ, ನರೇಶ್ ಮಾಡಿ, ಇದು ಒಳ್ಳೆಯ ಉತ್ತಮ ಸೇವೆ. ಈ ಸೇವೆ ನೀವು ಮಾಡೋದ್ರಿಂದ ನಮ್ಮ ವಾರ್ಡಿನ ಮಕ್ಕಳು, ನಮ್ಮ ಮಕ್ಕಳು ಅವರು ಇನ್ನೂ ಮುಂದಿನ ತಮ್ಮ ಜೀವನದಲ್ಲಿ ಶೈಕ್ಷಣಿಕವಾಗಿ ಹೆಚ್ಚಿನ ಜ್ಞಾನವನ್ನ ಪಡೆಯೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ನಾನು ಹೇಳಿದಾಗ ಅವರು ನಿಜವಾಗ್ಲೂ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ನಾವು ಕನಸು ಕಾಣ್ಬೇಕು. ಅಬ್ದುಲ್ ಕಲಾಂ ಹೇಳ್ತಾ ಇದ್ರು, ಕನಸು ಕಾಣ್ಬೇಕು ನಾವು, ಅದು ನಿದ್ದೆ ಅಲ್ಲ. ನಾವು ಕಂಡಂತಹ ಕನಸು ನಮ್ಮನ್ನ ನಿದ್ದೆ ಮಾಡಕ್ ಬಿಡಬಾರದು ಅಂತ ಹೇಳ್ತಾ ಇದ್ರು. ಆತರ ಒಂದು ಕನಸನ್ನ ಕಟ್ಕೊಂಡು ನಾವು ಒಂದು ಸಾಧನೆ ಮಾಡಕ್ ಹೊರಟಾಗ ನಮ್ಗೆ ಯಾವುದು ಅಡ್ಡಿ ಬರೋದಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಫೇಸ್ ಮಾಡಿರ್ತಕ್ಕಂಥ ಅಸಮಾನತೆ ಆಗಿರಬಹುದು, ಬಡತನ ಆಗಿರಬಹುದು, ಅವರು ಎಲ್ಲ ಫೆಸಿಲಿಟೀಸ್ ಅನ್ನ ಪಡ್ಕೊಂಡು ಏನು ಸಿಲ್ವರ್ ಸ್ಪೂನ್ ಅಲ್ಲಿ ಹುಟ್ಟಿದ್ದವರಲ್ಲ.